ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತಾಡ್ತಿರುವಂಥದ್ದು. ಈ ಆಷಾಢ ಮಾಸದಲ್ಲಿ ನಾನು ಹೇಳ್ತಕ್ಕಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನೀವು ಮಾಡ್ತಕ್ಕಂಥ ತಪ್ಪುಗಳು ಜೀವನದಲ್ಲಿ ಆರ್ಥಿಕ ನಷ್ಟ, ಉದ್ಯೋಗದಲ್ಲಿ ಅಡೆತಡೆ, ವ್ಯವಹಾರದಲ್ಲಿ ನಷ್ಟ, ಕುಟುಂಬದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಹಾಗಾದರೆ ಆ ತಪ್ಪುಗಳು ಯಾವುದೆಲ್ಲ ಮಾಡಬಾರ್ದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಸದಲ್ಲಿ ದೇವತೆಗಳು ನಿದ್ರಾವಸ್ಥೆಗೆ ಹೋಗುವುದರಿಂದ ಮದುವೆ ಆಗಿರ್ಬೋದು, ಗೃಹಪ್ರವೇಶ ಆಗಿರ್ಬೋದು, ಹೊಸ ವ್ಯಾಪಾರ ಆಗಿರ್ಬೋದು ಮಾಡಲಿಕ್ಕೆ ಹೋಗಬೇಡಿ. ಅತಿಯಾಗಿ ಹೊರಗಿನ ಆಹಾರವನ್ನು ಸೇವಿಸುವಂಥದ್ದು ಕಡಿಮೆ ಮಾಡಿ. ಸಾತ್ವಿಕವಾದಂಥ ಆಹಾರಕ್ಕೆ ಆದ್ಯತೆ ನೀಡಿ. ಈ ಆಷಾಢ ಮಾಸದಲ್ಲಿ ಕೋಪದಿಂದ ಉದ್ಯೋಗವನ್ನು ಬಿಡುವುದಾಗ್ಲಿ, ಯೋಚನೆ ಇಲ್ಲದೇನೆ ದೊಡ್ಡ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ಕೋಪ, ದುರಾಸೆ ಹಾಗೂ ಅನೈತಿಕ ಆಲೋಚನೆಗಳಿಂದ ದೂರವಾಗಿರಬೇಕು. ಈ ಮಾಸದಲ್ಲಿ ದೇಹಕ್ಕೆ ವಿಶ್ರಾಂತಿ ನೀಡುವಂಥದ್ದು ಅತ್ಯಗತ್ಯ. ನಿಯಮಾನುಸಾರ ಹಿರಿಯರನ್ನು ಗೌರವಿಸಬೇಕು. ಪಿತೃದೋಷಗಳಿಂದ ದೂರವಿರಲು ಅವರ ಆಶೀರ್ವಾದನ ನೀವು ಪಡ್ಕೊಳ್ಬೇಕಾಗ್ತದೆ. ಈ ಆಷಾಢ ಮಾಸದಲ್ಲಿ ಅಪಾಯವಾದಂತಹ ಸ್ಥಳಗಳಿಗೆ ಹೋಗುವಂಥದ್ದು ಆದಷ್ಟು ನೀವು ತಡೆ ಮಾಡಬೇಕು. ಈ ಆಷಾಢ ಮಾಸದಲ್ಲಿ ಮಳೆಗಾಲ ಆಗಿರುವುದರಿಂದ ಹಾಳಾದ ಆಹಾರವನ್ನು ಸೇವಿಸುವಂಥದ್ದು ದೂರ ಮಾಡಿ. ದೇವರ ಪೂಜೆ, ಜಪ ಮತ್ತು ದಾನ ಧರ್ಮವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಈ ಮಾಸವನ್ನ ಸಾಧನೆಗೆ ಉತ್ತಮವಾದಂಥ ಕಾಲ ಎಂದು ಪರಿಗಣಿಸ್ತಾರೆ. ಹಿರಿಯರು, ಗುರುಗಳು ಹಾಗೂ ಪೋಷಕರನ್ನ ಯಾವತ್ತೂ ಕೂಡ ಅವಮಾನ ಮಾಡಲಿಕ್ಕೆ ಹೋಗಬೇಡಿ. ಸುಳ್ಳು ಹೇಳುವುದು ಹಾಗೂ ಯಾರ ಮನಸ್ಸಿಗೂ ಕೂಡ ನೋವಾಗದಂತೆ ರೀತಿಯಲ್ಲಿ ವರ್ತಿಸಬೇಕು. ನಾ ಹೇಳಿದಂಥ ತಪ್ಪುಗಳನ್ನು ಈ ಮಾಸದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಈ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದ.